ರಾಜ್ಯ ಕಾಂಗ್ರೆಸ್ ಅಂತ ಬರೋದಾದರೆ ಸಾಕಷ್ಟು ಚರ್ಚೆಗಳು, ಸಿದ್ದರಾಮಯ್ಯ ಬಣ, ಡಿ ಕೆ ಶಿವಕುಮಾರ್ ಬಣ, ಏನೆಲ್ಲ ಚರ್ಚೆಗಳು ನಡೆಯುತ್ತೆ. ನವಂಬರ್ಗೇನೋ ಆಗುತ್ತೆ ಅಂತಾರೆ, ಡಿಸೆಂಬರ್ಗೇನೋ ಆಗುತ್ತೆ ಅಂತಾರೆ. ಅಟ್ ದ ಸೇಮ್ ಟೈಮ್ BJP ಮತ್ತು JDS ಮೈತ್ರಿ ದೊಡ್ಡ ಮಟ್ಟದಲ್ಲಿ ನುಗ್ತಾ ಇದೆ. 2028ಕ್ಕೂ ಕಪ್ ನಿಮ್ಮದೇ ಆಗುತ್ತಾ? 100% ನಾವು 2028ರಲ್ಲಿ ನಾವು ಗೆಲ್ತೇವೆ. ನಮಗೆ BJP ಮತ್ತು JDS ಒಂದಾಗಿ ಅವ್ರ ಚುನಾವಣೆ ಕಣದಲ್ಲಿ ಬರಬೇಕೆನ್ನುವಂಥದ್ದೇ ನಮ್ಮ ಆಸೆ. ಯಾಕೆ ಸರ್ ಅದು? ಯಾಕಂತಂದ್ರೆ ಕೆಲವರು ಡೋಂಗಿ ಜಾತ್ಯತೀತ ಸಿದ್ಧಾಂತವನ್ನ ಜನರ ಮುಂದೆ ಹೇಳ್ತಾ ಇದ್ದಾರೆ. ನಾವು ಜಾತ್ಯತೀತ ಇದ್ರು ಎಲ್ಲ ಜೊತೆ ನಾವು ಹೋಗುವವರು, ಎಲ್ಲ ಸಮುದಾಯಗಳು ನಾವು ಬೇಕು, ಎಲ್ಲ ಧರ್ಮದವ್ರು ನಾವು ಬೇಕು ಅಂತೇಳಿ ಅಂಥವರು BJP ಜೊತೆ ಸೇರ್ಕೊಂಡು ಚುನಾವಣೆಗೆ ಬಂದರೆ ಅದು ಜನರಿಗೆ ಅವ್ರ ನಿಜವಾದ ಮುಖವಾಡ ಗೊತ್ತಾಗುತ್ತಲ್ಲ. ಇದಕ್ಕೆ ನಿಖಿಲ್ನ 3 ಸಲ ಸೋಲ್ಸಿದ್ರು ಅಂತಿದ್ದೀರಾ? ಬಹುಶಃ ಇರ್ಬೋದೇನೋ. ಆ ಭಾಗದಿಂದ ನಾನು ಜನರ ಭಾವನೆಗಳು ಏನು ಅಂತ ಹೇಳಕ್ ಆಗೋದಿಲ್ಲ. ಬಟ್ ಓವರ್ ಆಗಿ ಜನ ತಿಳ್ಕೊಳ್ತಾರೆ. ಜನರು ಈಗ ಎಷ್ಟು ಮೈನಾರಿಟೀಸ್ ಮೇಲೆ ಎಷ್ಟು ದೌರ್ಜನ್ಯಗಳಾಗ್ತಾ ಇವೆ, ಕ್ರಿಶ್ಚಿಯನ್ರ ಮೇಲೆ, ಮುಸ್ಲಿಮರ ಮೇಲೆ. ಅವರಿಗೆ ಇಲ್ಲ ಸಲ್ಲ ತೊಂದರೆಗಳನ್ನ RSSನವರು, ಬಜರಂಗ್ ದಳ, ಈ ಇವರೆಲ್ಲ ನಾವು ಹಿಂದೂ ಧರ್ಮ ರಕ್ಷಕರಂತ ಹೇಳ್ಕೊಂಡು ಅನ್ಯ ಧರ್ಮೀಯರನ್ನ ಅವರಿಗೆ ತೊಂದರೆ ಕೊಡುವಂಥದ್ದು, ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಇಲ್ಲ ಸಲ್ಲದ ವಿಷಯಗಳ ಮೇಲೆ ಸೃಷ್ಟಿ ಮಾಡಿ ಸಮಾಜದಲ್ಲಿ ಆತಂಕ ಸೃಷ್ಟಿ ಮಾಡುವಂಥದ್ದು, ಶಾಂತಿಯನ್ನು ಕದಡುವಂಥದ್ದು, ಇವೆಲ್ಲವನ್ನ ಇವ್ರು ಮಾಡ್ತಾ ಇದ್ದಾರೆ. ಇವತ್ತು ಅವರು ಯಶಸ್ವಿ ಆಗಿರ್ಬೋದು, ಕೆಲವು ಕಾರಣಗಳಿಂದ ಯಶಸ್ವಿ ಆಗಿರ್ಬೋದು. ದಟ್ ಈಸ್ ನಾಟ್ ಪರ್ಮನೆಂಟ್. ಅದು ಅದೇ ಶಾಶ್ವತ ಆಗಿರುತ್ತೆ ಅಂತ ಹೇಳಕ್ಕೆ ಜನ ಬದಲಾವಣೆ ಆಗ್ತಾರೆ, ತಿಳ್ಕೊಳ್ತಾರೆ, ಅವೇರ್ನೆಸ್ ಬಂದೇ ಬರುತ್ತವೆ. ಯಾವ ಸಿದ್ಧಾಂತ ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದನ್ನ ಅರಿವು ಖಂಡಿತವಾಗಿ ಜನರಲ್ಲಿ ಬರ್ತದೆ, ಪರಿವರ್ತನೆ ಆಗ್ತದೆ. ಅಂತಿಮವಾಗಿ ಯಶಸ್ಸು, ಜಯ ಸಿಗುವುದು ಜಾತ್ಯತೀತ ಶಕ್ತಿಗಳಿಗೆ ಮಾತ್ರ. ಯಾವ ಪಕ್ಷ ಈ ದೇಶದ ಏನು ವೈಶಿಷ್ಟ್ಯತೆ ಏನಿದೆ, ಧರ್ಮ ಸಹಿಷ್ಣುತೆ, ಎಲ್ಲರಿಗೂ ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಮಾನ ಅವಕಾಶಗಳು, ಸ್ವಾವಲಂಬನೆ, ಎಲ್ಲರೂ ಕೂಡಿ ಈ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ದಾರರಾಗಬೇಕು, ಅಧಿಕಾರದಲ್ಲಿ ಪಾಲ್ದಾರರು, ಈ ದೇಶದ ಉತ್ಪಾದನೆಯಲ್ಲಿ ಕೂಡ ಎಲ್ಲರೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು ಅನ್ನುವಂಥ ಒಂದು ಸಿದ್ಧಾಂತದ ಅಡಿಯಲ್ಲೂ ಎಲ್ಲರೂ ಕೂಡ ಪರಿವರ್ತನೆ ಆಗ್ತಾರೆ, ಆಗಲೇಬೇಕು. ಅದು ಅಂತಿಮ. ಕೆಲವು ಸಂದರ್ಭಗಳಲ್ಲಿ, ಕೆಲವು ಹಿನ್ನೆಲೆಯಲ್ಲಿ, ಸಾಂದರ್ಭಿಕವಾಗಿ, ಕೆಲವು ಕಾರಣಗಳಿಂದ, ಕೆಲವು ಕಿಡಿಗೇಡಿಗಳ ಒಂದು ಹಿನ್ನೆಲೆಯಿಂದ ಇವತ್ತು BJP ಯಶಸ್ವಿಯಾಗಿ 11 ವರ್ಷ ಇವತ್ತು ಅಧಿಕಾರವನ್ನು ಚಲಾಯಿಸಿರ್ಬೋದು, ಅಧಿಕಾರಕ್ಕೆ ಬಂದಿರ್ಬೋದು. ಆದರೆ ಅಂತಿಮವಾಗಿ ಜಾತ್ಯತೀತ ಸಿದ್ಧಾಂತಕ್ಕೆ ಜಯ ಸಿಗೋದು ಖಚಿತ ಎನ್ನುವಂಥದ್ದು ಭರವಸೆ, ಭಾವನೆ ನಂದು. ಓಕೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.